ಈ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ಒಮ್ಮೆ ನೋಡಿ. ನಾ ಮುಂದು ತಾ ಮುಂದು ಅಂತ ಬಸ್ ಹತ್ತುತ್ತಿರೋ ಪ್ರಯಾಣಿಕರ, ಮತ್ತೊಂದೆಡೆ ಬಸ್ ಹತ್ತುವಂತೆ ಬಂದು ಪ್ರಯಾಣಿಕನೊಬ್ಬನ ಮೊಬೈಲ್ ಕಸಿದುಕೊಂಡು ಎಸ್ಕೇಪ್ ಆಗುತ್ತಿರುವ ಆರೋಪಿ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಎಚ್ಎಸ್ ಗಾರ್ಡನ್ ನಿವಾಸಿ ನರೇಂದ್ರ ರೆಡ್ಡಿ ಎಂಬುವರು ಬೆಂಗಳೂರಿಗೆ ಹೋಗಲು ಬಂದಿದ್ದು ಬಸ್ ಹತ್ತಲು ಪ್ರಯಾಣಿಕರು ಗದ್ದಲದ ನಡುವೆ ನಿಂತಿದ್ದ ವೇಳೆ ಅವಕಾಶ ನೋಡಿಕೊಂಡ ಆಂಧ್ರ ಮೂಲದ ಅಪ್ರಾಪ್ತ ಬಾಲಕನೊಬ್ಬ ಚಾಕಚಕ್ಯತೆಯಿಂದ ಮೊಬೈಲ್ ಕಸಿದು ಪರಾರಿಯಾಗಲು ಯತ್ನಿಸಿದ್ದಾನೆ. ಇನ್ನು ಪ್ರಯಾಣಿಕ ಬಸ್ ಹತ್ತಿ ಮೊಬೈಲ್ ನೋಡಿಕೊಂಡಿದ್ದಾನೆ. ಆಗ ಕಳ್ಳತನವಾಗಿರುವುದನ್ನು ಅರಿತು ನಿಲ್ದಾಣದ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ತಕ್ಷಣ ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಕಳ್ಳತನದ ಈ ಎಲ್ಲ ದೃಶ್ಯಗಳು ಬಸ್ ನಿಲ್ದಾಣದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ದಾಖಲಾಗಿವೆ. ಇನ್ನು ದೃಶ್ಯಗಳನ್ನು ಗಮನಿಸಿದ ಸಾರಿಗೆ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಶಂಕಿತನನ್ನ ಗುರುತಿಸಿ ಬೆನ್ನಟ್ಟಿದ್ದಾರೆ. ರವೀಂದ್ರ ರೆಡ್ಡಿ ಅಂತ, ಇಲ್ಲೇ ಎಚ್ಎಸ್ ಗಾರ್ಡನ್ ಅಲ್ಲಿ ಇರೋದು ರೆಸಿಡೆನ್ಸಿ. ಬೆಂಗಳೂರಿಗೆ ಹೋಗಬೇಕಿತ್ತು ಅಂತ ಬಂದೆ ಬಸ್ ಸ್ಟಾಪ್ಗೆ. ಬಸ್ಸಸ್ ಎಲ್ಲ ರಶ್ ಇತ್ತು. ಸೊ ಅದಕ್ಕೆ ತಿರುಪತಿ ಗಾಡಿಗೆ ಫುಲ್ ರಶ್ ಇತ್ತು. ಅಂದರೆ ಖಾಲಿ ಬಸ್ ಅವಾಗ ತಾನೇ ಬಂತು, ಡಿಪೋಯಿಂದ ಬಂದಿದೆ ಅಂತ ಗೊತ್ತಿಲ್ಲ. ಸೊ ಬಸ್ ಎಕ್ಕೋಣ ಅಂತ ಹಿಂಗೆ ಎಕ್ಕೋ ಟೈಮ್ಗೆ ಫೋನ್ ಎತ್ತಿದ್ದಾನೆ, ಗೊತ್ತಾಗಿಲ್ಲ. ಬಸ್ಸಲ್ಲಿ ಕೂತ್ಕೊಂಡು ಟಿಕೆಟ್ ತೊಗೊಳಕ್ಕೆ UPI ಮಾಡಬೇಕಲ್ಲ ಅಂದ್ಬಿಟ್ಟು ಫೋನ್ ತೆಗ್ದಿದ್ದೀನಿ. ಫೋನ್ ತೆಗೆದ್ರೆ ಫೋನ್ ಮಿಸ್ಸಿಂಗು. ಹಂಗೆ ವಿತಿನ್ ಒಂದು 1 ಮಿನಿಟಲ್ಲಿ ಕೆಳಗಡೆ ಇಳಿದೆ. ಆ ಕಡೆ ನೋಡಿದೆ, ಏನೂ ಅಷ್ಟೇನು ಇದಾಗಿಲ್ಲ. ಮತ್ತು ಹೋಗಿ TC ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಮಾಡಿದ ತಕ್ಷಣ ಅವರು CC ಕ್ಯಾಮ್ರಾ ಫೋಟೇಜು ನೋಡೋಣ ಅಂತ ಹೋದ್ವಿ. CC ಕ್ಯಾಮ್ರಾ ಫೋಟೇಜ್ ಎಲ್ಲ ನೋಡಿ ರೆಕಾರ್ಡ್ ಮಾಡಿಕೊಂಡು ಪೊಲೀಸ್ ಕಂಪ್ಲೇಂಟ್ ರೈಸ್ ಮಾಡೋಣ ಅಂತ ನೋಡಿದ್ವಿ. ಹಿಂಗೆ ಆಚೆ ಬಂದುಬಿಟ್ಟು ಸುಮ್ಮನೆ ಹಿಂಗೆ ನೋಡಿದ್ವಿ ಅಷ್ಟೇ. ಎಲ್ಲಿ ಫೋನ್ ಎತ್ತಿದ್ನೋ ಅಲ್ಲೇ ಓಡಾಡ್ತಾ ಇದ್ದ ಮತ್ತೆ ಅವನು ಹುಡುಗ. ಸೊ ಹಂಗೆ ಹೋಗಿ ಇಟ್ಕೊಂಬಂದ್ವಿ. ಅವ್ರಮ್ಮ ಎತ್ಕೊಂಡು ಹೋಗಿದ್ದಾರೆ, ಅವ್ರಮ್ಮ ಕೈ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಒಂದೊಂದು ಸತಿ ಒಂದೊಂದು ಹೆಸರು ಹೇಳ್ತಾ ಇದ್ದಾನೆ. ಅವ್ರಮ್ಮ ಹೆಸರು, ಅವ್ರ ಹತ್ರ ಮೊಬೈಲ್ ಇಲ್ಲ. ಅವ್ರಮ್ಮನ ಕರೆಸ್ತೀನಿ ಅಂತ ಹೇಳಿದ್ದಾನೆ. ಅವು ಬಳ್ಳಾರಿ ಅಂತ ಹೇಳ್ತಾ ಇದ್ದಾನೆ. 16 ಇಯರ್ಸ್ ಅಂತ ಹೇಳ್ತಾನೆ, ಬಟ್ 7th ಸ್ಟ್ಯಾಂಡರ್ಡ್ ಅಂತ ಹೇಳ್ತಾನೆ. ಎಲ್ಲ ಫೇಕ್ ಅದು. ಸೊ ಅದಕ್ಕೆ ಫೋನ್ ಬಂದರೆ ಸ್ಯಾಮ್ಸಂಗ್ S21. ಹಾಂ, ಕಾಣಿಸ್ತು ಸರ್. ಫೋನ್ ಎತ್ಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಹಂಗೆ ಹಿಂದೆಯಿಂದ ಹೋದ. ಇನ್ನು ಕ್ಷಣಾರ್ಧದಲ್ಲೇ ಬಾಲಕನನ್ನ ಹಿಡಿದು ಸ್ಥಳದಲ್ಲಿದ್ದ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಸಿಸಿಟಿವಿ ದೃಶ್ಯಗಳನ್ನು ನೋಡಿ ತಕ್ಷಣ ಕ್ರಮ ಕೈಗೊಂಡಿದ್ದೇವೆ. ಬಾಲಕನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದೇವೆ ಎಂದು ಸಾರಿಗೆ ಅಧಿಕಾರಿ ತಿಳಿಸಿದ್ದಾರೆ. ಸರ್, ನಾನು ನಾಗೇಶ್ ಅಂತ, ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿದ್ದೀನಿ. ಸ್ಟ್ಯಾಂಡ್ ಇನ್ಚಾರ್ಜ್ ನಾನು ಇಲ್ಲಿ ಇವತ್ತು ಮಧ್ಯಾಹ್ನ ಸಂಜೆ 4 ಗಂಟೆ ಸಮಯದಲ್ಲಿ ಇಲ್ಲೇನಾಗಿದೆ, ಒಬ್ಬರು ವ್ಯಕ್ತಿ ಬಂದು ನಮ್ಮ ಮೊಬೈಲ್ ಇಕ್ತಾನೆ ಜಸ್ಟ್ ಕಳ್ತನ ಆಯಿತು ಅಂತ ಇನ್ಫಾರ್ಮ್ ಮಾಡಿದ್ರು ನನಗೆ. ತಕ್ಷಣ ನಾನು ಅವ್ರ ಜೊತೆ ಹೋಗ್ಬಿಟ್ಟು CC ಕ್ಯಾಮ್ರಾ, ನಮ್ಮ ಬಸ್ ಸ್ಟ್ಯಾಂಡಲ್ಲಿ CC ಕ್ಯಾಮ್ರಾ ಚೆಕ್ ಮಾಡಿದಾಗ ಒಬ್ಬ ಹುಡುಗ ಬಸ್ಸಲ್ಲಿ ಹತ್ತಿ ಅವ್ರ ಮೊಬೈಲ್ ತೊಗೊಳ್ತಾ ಇರೋದನ್ನು ದೃಶ್ಯ ನಮಗೆ ಕಂಡು ಬಂದ ತಕ್ಷಣ ಮತ್ತೆ ನಾವು ಅವ್ರ ಜೊತೆಗೆ ಈಚೆ ಬಂದು ನೋಡಿದ್ರೆ ಆ ಹುಡುಗ ಏನು ಮಾಡಿದ, ಮೊಬೈಲ್ ತೊಗೊಂಡು ಬೇರೆ ಕಡೆ ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಬಸ್ಸಿಗೆ ಹತ್ತೋದಕ್ಕೆ ಪ್ರಯತ್ನ ಮಾಡ್ತಿದ್ದ. ನಾವು ಅವ್ರನ್ನ ಗುರುತಿಸ್ಕೊಂಡು ಅವ್ರನ್ನ ಹಿಡ್ಕೊಂಡು ಅವ್ರನ್ನ ನಮ್ಮ ಚೌಕಿಯಲ್ಲಿ ಬಿಟ್ಟು ವಿಚಾರಣೆ ಮಾಡಿದಾಗ ಅವನು ತನ್ನ ತಪ್ಪನ್ನು ಒಪ್ಕೊಂಡ. ನಾನು ಮೊಬೈಲ್ ಎತ್ಕೊಂಡಿದ್ದೀನಿ, ನಾನು ಇನ್ನೊಬ್ಬರಿಗೆ ಕೊಟ್ಟಿದ್ದೀನಿ ಅಂತ ಒಪ್ಕೊಂಡ. ಅವನು ಆಂಧ್ರ ಕಡೆ ಅವನಂತೆ, ಬಳ್ಳಾರಿ ಕಡೆಯಿಂದ ಆಂಧ್ರ ಅಂತ ಹೇಳ್ದ. ಬಳ್ಳಾರಿ ಆಚೆ ಇರೋದು ಆಂಧ್ರ ನಮ್ಮದು ಅಂತ ಹೇಳ್ದ. ಅವನು ಅಪ್ರಾಪ್ತ ಹುಡುಗ, 17 ವರ್ಷ ಅಂತೆ ಹುಡುಗನಿಗೆ. ತಕ್ಷಣ ನಾವು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ರಿ. ಅವ್ರು ಪೊಲೀಸ್ ಸ್ಟೇಷನಿಂದ ಕಳಿಸಿದ್ರು. ಮೀಡಿಯಾ ಅವರೆಲ್ಲ ಬಂದರು, ಪೊಲೀಸ್ ಅವರೆಲ್ಲ ಬಂದರು. ಇಲ್ಲಿ ಅವಾಗ ಪದೇ ಬೆಳಗಿನ ಸಂಜೆ ಮತ್ತು ಸಂಜೆ ಟೈಮಿನಲ್ಲಿ ಈಗ ಅಪ್ರಾಪ್ತ ಹುಡುಗರು ಹೆಚ್ಚಾಗಿ ಬರ್ತಾ ಇದ್ದಾರೆ. ಈ ಅಪ್ರಾಪ್ತ ಹುಡುಗರನ್ನ ಯಾಕೆ ಇದು ಮಾಡ್ತಿದ್ದಾರೆ ಅಂದರೆ ಅವ್ರಿಗೇನು ಶಿಕ್ಷೆ ಆಗೋದಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅವ್ರನ್ನ ಇವರಿಂದ ದೊಡ್ಡವರು ಯಾರೋ ಒಬ್ಬರು ಅವ್ರ ಹಿಂದೆ ಕೈವಾಡ ಇದೆ ಅನಿಸುತ್ತೆ. ಅವ್ರನ್ನ ಹಿಡ್ಕೊಂಡ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಯಾಕಂದರೆ ಅವರೇ ಎಲ್ಲನೂ ಇವ್ರ ಕೈಗೆ ಮಾಡಿಸಿದ್ರೆ ಇವ್ರನ್ನೇನು ಶಿಕ್ಷೆ ಆಗೋದಿಲ್ವಲ್ಲ, ಬಿಟ್ಬಿಡ್ತಾರಲ್ಲ ಪೊಲೀಸ್ನವ್ರು, ಏನು ಶಿಕ್ಷೆ ಕೊಡೋಕ್ಕಾಗೋದಿಲ್ಲ ಅಪ್ರಾಪ್ತರು ಅಂತ. ಹಂಗಾಗಿ ಸುಮಾರು ಕೇಸುಗಳು ನಮ್ಮಲ್ಲಿ ಮಕ್ಕಳಿಂದನೇ ಕಳ್ತನಗಳು ಮಾಡಿಸೋ ಉದಾಹರಣೆ ಬೇಕಾದಷ್ಟು ಆಗಿದೆ. ಇಲ್ಲಿ ನಾವು ಸುಮಾರು ಹಿಡ್ಕೊಟ್ಟಿದ್ದಾರೆ ಈ ಥರ. ಆದರೂ ಆ ಥರ ಪದೇ ಇದು ರಿಪೀಟ್ ಆಗ್ತಾನೇ ಇದೆ ನಮ್ಮ ಬಸ್ ಸ್ಟ್ಯಾಂಡಲ್ಲಿ. ಅವರು ತುಂಬ ಬಸ್ಸು ರಶ್ ಇರ್ತೈತಲ್ವ, ತುಂಬ ಬಸ್ಸು ಜನಸಂದಣಿ ಹೆಚ್ಚಾಗಿರುವಂಥ ಬಸ್ಸುಗಳನ್ನ ಅವ್ರನ್ನ ಇದು ಮಾಡ್ತಾರೆ, ದೃಷ್ಟಿ ಇಟ್ಕೊಂಡು ಆ ಬಸ್ಸಿಗೆ ಅವ್ರ ಸೀಟ್ಗಳು ಇಟ್ಕೋಬೇಕು ಅನ್ನೋ ದೃಷ್ಟಿಯಿಂದ ಜನಗಳು ಹತ್ತಾ ಇರ್ತಾರೆ. ಇವ್ರೇನು ಮಾಡ್ತಾರೆ, ಅದನ್ನೇ ಕ್ಯಾಚ್ ಮಾಡ್ಕೊಂಡು ಗಮನ ಆ ಕಡೆ ಇರುತ್ತಲ್ಲ ಅವ್ರಿಗೆ, ಇವ್ರ ಮೊಬೈಲ್ನ ತೊಗೊಂಡು ಪರಾರಿ ಆಗ್ತಾರೆ. ಆಮೇಲೆ ಅವ್ರನ್ನ ನೋಡ್ಕೋತಾರೆ, ನಿಧಾನ ನೋಡ್ಕೊಂಡು ವಾಪಸ್ ಬರ್ತಾರೆ. ಆಮೇಲೆ ಮೊಬೈಲ್ ಕಳೆದೋಯ್ತು ಅಂತ ಬಾಧೆ ಪಡ್ತಾರೆ ಅವರು. ಈ ಥರ ಆಗ್ತಿದೆ ಸರ್. ಈ ಘಟನೆಯು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣವು ತಿಳಿದ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿ ಆರೋಪಿಯನ್ನ ಠಾಣೆಗೆ ಕರೆದೊಯ್ದು ಅಪ್ರಾಪ್ತ ಬಾಲಕನನ್ನ ವಿಚಾರಣೆ ನಡೆಸುತ್ತಿದ್ದಾರೆ.
ಇಂತಹ ಕಳ್ಳತನಗಳಲ್ಲಿ ಇನ್ನೂ ಭಾಗಿಯಾಗಿದ್ದಾನೆಯೇ ಎಂಬುದರ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಾರೆ ಜನಸಂದಣಿಯ ಸ್ಥಳಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ತಮ್ಮ ವೈಯಕ್ತಿಕ ವಸ್ತುಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.